Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು 10ನೆಯ ತರಗತಿಯ ಯೂನಿಟ್ ನಂಬರ್ 4 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಒಂದು ಅಧ್ಯಾಯದ ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಗಳನ್ನ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಸಾಗೋಣ. ಜೊತೆಗೆ ಅದರ ಕನ್ನಡದ ವಿವರಣೆಯನ್ನು ಇಲ್ಲಿ ನಾವು ನೋಡ್ತಾ ಸಾಗೋಣ. ಇದು ಬಹಳಷ್ಟು ಪ್ರಯೋಜನಕ್ಕೆ ಬರ್ತಕ್ಕಂಥದ್ದು ಮತ್ತು ಬಹಳಷ್ಟು ಮಹತ್ವವಾಗಿರ್ತಕ್ಕಂತಹ ಸುಮಾರು 13 ಎಕ್ಸಾಂಪಲ್ಗಳನ್ನ ಇಲ್ಲಿ ಕೊಡಲಾಗಿದೆ, ಎಕ್ಸ್ಟ್ರಾಕ್ಟ್ಗಳನ್ನ ಕೊಡಲಾಗಿದೆ. ಇದರಲ್ಲಿ ಯಾವುದಾದ್ರೂ ಒಂದು ಡೆಫಿನೆಟಾಗಿ ನಿಮ್ಮ ಎಕ್ಸಾಮ್ಗೆ ಬರಲಿದೆ. ಸೊ ಜೊತೆಗೆ ಈ ಪೂರ್ಣ ಪಾಠದ ಸಾರಾಂಶವೂ ಸಹಿತ ನಮಗೆ ದೊರೆಯಲಿದೆ ಈ ಒಂದು ಆರ್ಸಿಗಳ ಮುಖಾಂತರವಾಗಿ. ಬನ್ನಿ ಈಗ ಈ ಒಂದು ಎಕ್ಸ್ಟ್ರಾಕ್ಟ್ಗಳನ್ನು ಡಿಸ್ಕಷನ್ ಮಾಡ್ತಾ ಅದನ್ನು ಅನಲೈಸಿಸ್ ಮಾಡ್ತಾ ಹೋಗೋಣ. ಈಗ ಮೊದಲನೆಯ ಒಂದು ಪ್ರಶ್ನೆ ನೋಡ್ಕೊಳ್ಳೋಣ. ಇಲ್ಲಿ ಈ ರೀತಿಯಾಗಿ ಕೇಳಲಾಗಿದೆ, ವೈಲ್ he was in the USA he was drawn to the 14th amendment of the Constitution of USA. ಯಾವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು USA ಇದ್ದರು, ಅಲ್ಲಿ 14th ಅಮೆಂಡ್ಮೆಂಟ್ 14ನೇ ತಿದ್ದುಪಡಿ ಆಗ್ತಾ ಇತ್ತು. USA ಅಂದರೆ ಅಮೆರಿಕದ ಸಂವಿಧಾನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಹೂ ಈಸ್ ದ ಹಿ ಅಂದರೆ ಯಾರು ಅಂತ ಕೇಳಿದ್ದಾರೆ. ಉತ್ತರ ಹಿ ಈಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇನ್ನು ಎರಡನೆಯ ಪ್ರಶ್ನೆ ಈ ರೀತಿಯಾಗಿ ಕೇಳಿದ್ದಾರೆ, ವಾಟ್ ವಾಸ್ ದ ಅಮೆಂಡ್ಮೆಂಟ್. ಇಲ್ಲಿ ತಿದ್ದುಪಡಿ ಏನು ಅಥವಾ ತಿದ್ದುಪಡಿ ಯಾವುದು ಅಂತ ಕೇಳಲಾಗಿದೆ. ಅದು ಇಟ್ ವಾಸ್ 14th ಅಮೆಂಡ್ಮೆಂಟ್, ಅದು 14ನೇ ತಿದ್ದುಪಡಿ. ವಿಚ್ ಗಿವ್ ಫ್ರೀಡಮ್ ಟು ಬ್ಲ್ಯಾಕ್ ಅಮೆರಿಕನ್ಸ್, ಯಾವುದು ಕರಿಯ ಅಮೆರಿಕನ್ನರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿತ್ತಲ್ಲ ಆ ಒಂದು ಅಮೆಂಡ್ಮೆಂಟ್. ಇನ್ನು ವಾಟ್ ವಾಸ್ ಇಟ್ಸ್ ಎಫೆಕ್ಟ್ಸ್ ಆನ್ ಹಿಮ್, ಇದು ಅವರ ಮೇಲೆ ಹೇಗೆ ಪರಿಣಾಮವನ್ನು ಬೀರಿತು ಅಂತ ಹೇಳಿದ್ರೆ, ಡಾಕ್ಟರ್ ಅಂಬೇಡ್ಕರ್ ಸಾ ಅಟ್ ಒನ್ಸ್ ದ ಪ್ಯಾರಲಲ್ ಆಫ್ ದ ಸಿಚುವೇಶನ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ಈ ಅಮೇರಿಕೆಯಲ್ಲಿ ಕರಿಯ ಜನಾಂಗದವರ ಸ್ಥಿತಿ ಹೇಗಿತ್ತೋ ಭಾರತದಲ್ಲಿಯೂ ಸಹಿತ ಹಿಂದುಳಿದ ವರ್ಗದವರ ಸ್ಥಿತಿಯು ಅದೇ ರೀತಿಯಾಗಿತ್ತು ಅಂತಕ್ಕಂಥದ್ದನ್ನು ಇಲ್ಲಿ ನೋಡಲಾಗಿದೆ ಅಂಥೇಳಿ. ಮುಂದೆ ಎರಡನೆಯ ಆರ್ಸಿಯನ್ನು ನೋಡ್ತಾ ಇದ್ದೇವೆ. He had an insatiable thirst for books ಅಂತ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ 3 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಹೂ ಈಸ್ ಹಿ, ಹೂ ಈಸ್ ದ ಹಿ ಹಿಯರ್ ಅಂತ ಕೇಳಲಾಗಿದೆ. ಉತ್ತರ ಹಿ ಈಸ್ ಡಾಕ್ಟರ್ ಅಂಬೇಡ್ಕರ್. ಇನ್ನು ಎರಡನೆಯ ಪ್ರಶ್ನೆ ಈ ರೀತಿಯಾಗಿ ಕೇಳಲಾಗಿದೆ, ಹೌ ಕ್ಯಾನ್ ಯು ಸೇ ದ್ಯಾಟ್ ಹಿ ಹ್ಯಾಡ್ ಆ್ಯನ್ ಇನ್ಸಟೇಬಲ್ ಥರ್ಸ್ಟ್ ಫಾರ್ ಬುಕ್ಸ್. ನೀವು ಹೇಗೆ ಹೇಳುವಿರಿ ಅವರಿಗೆ ದಾಹ, ಓದುವಂತಹ ದಾಹ ಭಾಳಷ್ಟಿತ್ತು ಅಂತ ಹೇಗೆ ಹೇಳುವಿರಿ ಅಂತ ಕೇಳಲಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಹೀಸ್ ಡೈಲಿ ನೀಡ್ಸ್. ದಿನನಿತ್ಯದ ಅವಶ್ಯಕತೆಗಳನ್ನು ಏನು ಮಾಡ್ತಾಯಿದ್ರು, ಡಾಕ್ಟರ್ ಅಂಬೇಡ್ಕರ್ ಬಾಟ್ ಬುಕ್ಸ್ ಬೈ ಕರ್ಟೇಲಿಂಗ್ ಹೀಸ್ ಡೈಲಿ ನೀಡ್ಸ್. ದಿನನಿತ್ಯದ ಅವಶ್ಯಕತೆಗಳನ್ನ ಅವುಗಳನ್ನ ಕಡಿಮೆಗೊಳಿಸಿ ಕರ್ಟೇಲಿಂಗ್ ಮಾಡಿಬಿಟ್ಟು ಇಲ್ಲಿ ಅವರ ಒಂದು ಪುಸ್ತಕಗಳನ್ನು ಕೊಂಡ್ಕೊಳ್ತಾ ಇದ್ರು ಅಂತಕ್ಕಂಥದ್ದು. ಇನ್ನು ಮೂರನೆಯ ಪ್ರಶ್ನೆ ನೋಡೋಣ, ವಾಟ್ ಡಸ್ ಇನ್ಸಟೇಬಲ್ ಮೀನ್ ಇನ್ ದ ಕಂಟೆಕ್ಸ್ಟ್. ಇಲ್ಲಿ ಇನ್ಸಟೇಬಲ್ ಅಂತಂದರೆ ಏನು ಅಂತ ಕೇಳಲಾಗಿದೆ. ಇನ್ಸಟೇಬಲ್ ಮೀನ್ಸ್ ದ್ಯಾಟ್ ವಿಚ್ ಕ್ಯಾನ್ ಬಿ ಸ್ಯಾಟಿಸ್ಫೈಡ್, ಯಾವುದನ್ನು ನಮಗೆ ತೃಪ್ತಿ ಮಾಡಲಿಕ್ಕೆ ಆಗೋದಿಲ್ವೋ ಅದಕ್ಕೆ ನಾವು ಇನ್ಸ್ಯಾಟಿಬಲ್ ಅಂತ ಹೇಳಿ ಕರಿತಾ ಇದ್ದೇವೆ. ಇನ್ನು ಪ್ರಶ್ನೆ ನಂಬರ್ 3, he was a voracious reader. ಈಗ ಮುಂದಿನಂಥ ಪ್ರಶ್ನೆ ನೋಡೋಣ, ವಾಟ್ ಡಸ್ ಒರಾಸಿಯಸ್ ಮೀನ್ ಇನ್ ದ ಕಂಟೆಕ್ಸ್ಟ್. ಈ ಒಂದು ಕಂಟೆಕ್ಸ್ಟ್ನಲ್ಲಿ ಒರಾಸಿಯಸ್ ಅಂತಂದರೆ ಏನು ಅಂತ ಕೇಳಲಾಗಿದೆ. ಉತ್ತರ ಒರಾಸಿಯಸ್ ಮೀನ್ಸ್ ವೆರಿ ಈಗರ್ ಫಾರ್ ನಾಲೆಜ್ ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ. ಇನ್ನು ಎರಡನೆಯ ಪ್ರಶ್ನೆ, ಹೂ ಡಸ್ ದ ವರ್ಡ್ ಹಿ ರೆಫರ್ಸ್ ಟು. ಇಲ್ಲಿ ಹಿ ಅಂತಂದರೆ ಯಾರು ಅಂತಂದರೆ ಹಿ ರೆಫರ್ಸ್ ಟು ಡಾಕ್ಟರ್ ಅಂಬೇಡ್ಕರ್. ಮೂರನೆಯ ಪ್ರಶ್ನೆ, ಫಾರ್ ಹೌ ಲಾಂಗ್ ವಾಸ್ ಅ ವೊರಾಸಿಯಸ್ ರೀಡರ್ ಅಂತ ಕೇಳಲಾಗಿದೆ. ಬಾಬಾ ಸಾಹೇಬ್ ಡ್ಯೂರಿಂಗ್ ಹೀಸ್ ಸ್ಟೂಡೆಂಟ್ ಡೇಸ್ ಆ್ಯಂಡ್ ಥ್ರೂಔಟ್ ಹೀಸ್ ಲೈಫ್ ಹಿ ವಾಸ್ ಅ ವೊರಾಸಿಯಸ್ ರೀಡರ್. ವಿದ್ಯಾರ್ಥಿ ಜೀವನದಲ್ಲಿಯೂ ಜೊತೆಗೆ ಅವರು ತಮ್ಮ ಜೀವನದುದ್ದಕ್ಕೂ ಏನಾಗಿದ್ರು ಅಂತಂದರೆ ವೊರಾಸಿಯಸ್ ರೀಡರ್ ಆಗಿದ್ರು ಅಂತಕ್ಕಂಥದ್ದು. ಪ್ರಶ್ನೆ ನಂಬರ್ 4 ನೋಡ್ತಾ ಇದ್ದೇವೆ. He bought so many books at the time of second round table conference. ಇದರ ಮೇಲೆ ಪ್ರಶ್ನೆ, who bought so many books.
Dr. Ambedkar bought so many books. Where was he when he bought these books? ಹಾಗಾದರೆ ಈ ಒಂದು ಪುಸ್ತಕಗಳನ್ನ ಕೊಂಡ್ಕೊಳ್ತಿರ್ಬೇಕಾದ್ರೆ ಅವ್ರು ಎಲ್ಲಿದ್ದರು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಹಿ ವಾಸ್ ಇನ್ ಲಂಡನ್ ವೆನ್ ಹಿ ಬಾಟ್ ದೀಸ್ ಬುಕ್ಸ್. ಯಾವಾಗ ಈ ಪುಸ್ತಕಗಳನ್ನ ಕೊಂಡ್ಕೊಂಡರು ಅವರು ಅವಾಗ ಲಂಡನ್ನಲ್ಲಿದ್ದರು ಅಂತೇಳಿ. ಹೌ ಮೆನಿ ಬಾಕ್ಸಸ್ ಡಿಡ್ ಹಿ ನೀಡ್ ಟು ಸೆಂಡ್ ದೆಮ್ ಟು ಇಂಡಿಯಾ? 32 boxes he needed to send them to India. Now we are going to discuss fifth one. Dr. Ambedkar had a clear perception of a mutuality of the three pillars of state ಅಂತ ಹೇಳಲಾಗಿದೆ. ಇಲ್ಲಿ ವಿಚ್ ಆರ್ ದ ತ್ರೀ ಫಿಲ್ಲರ್ಸ್ ಆಫ್ ದ ಸ್ಟೇಟ್, ಒಂದು ರಾಜ್ಯದ ಅಥವಾ ಒಂದು ರಾಷ್ಟ್ರದ ಮೂರು ಸ್ತಂಭಗಳು ಯಾವುವು ಅಂತ ಕೇಳಲಾಗಿದೆ. ದ ತ್ರೀ ಫಿಲ್ಲರ್ಸ್ ಆಫ್ ದ ಸ್ಟೇಟ್ ಆರ್ ಎಕ್ಸಿಕ್ಯೂಟಿವ್, ಜುಡಿಷರಿ, ಲೆಜಿಸ್ಲೇಚರ್. ಇವು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಇವು ಮುಖ್ಯವಾಗಿರ್ತಕ್ಕಂಥ ಸ್ತಂಭಗಳು. ಇನ್ನು ಅಕಾರ್ಡಿಂಗ್ ಟು ಡಾಕ್ಟರ್ ಅಂಬೇಡ್ಕರ್, ಹೌ ಶುಡ್ ದ ಜುರಿಡಕ್ಷನ್ ಆಫ್ ಈಚ್ ಪಿಲ್ಲರ್ ಬಿ ಅಂತ ಕೇಳಲಾಗಿದೆ. He realized that the jurisdiction of each should be clear and untrammeled ಅಂತ ಹೇಳಲಾಗಿದೆ. And what does perception mean in the context ಅಂತಂದರೆ, perception means ability to see, hear and understand ಅಂಥೇಳಿ ಅರ್ಥವನ್ನು ಕೊಡುತ್ತೆ. ಇನ್ನು 5ನೆಯ ಪ್ರಶ್ನೆ ನೋಡಿದ್ದೀವಿ. 6ನೆಯ ಪ್ರಶ್ನೆ, ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್. ಸಂವಿಧಾನ ಅಂತಕ್ಕಂಥದ್ದು ಮೂಲಭೂತ ಒಂದು ದಾಖಲೆ ಅಂತಕ್ಕಂಥದ್ದು. ಇಲ್ಲಿ ಹೂ ವೇರ್ ದ ಚೇರ್ಮನ್ ಆ್ಯಂಡ್ ಅದರ್ ಲುಮಿನರಿ ಮೆಂಬರ್ಸ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಲಾಗಿದೆ. ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ವಾಸ್ ಡಾಕ್ಟರ್ B.R. ಅಂಬೇಡ್ಕರ್ ಆ್ಯಂಡ್ ದ ಅದರ್ ಲುಮಿನರೀಸ್ ವೇರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, K.M. ಮುನ್ಷಿ ಆ್ಯಂಡ್ N. ಗೋಪಾಲಸ್ವಾಮಿ ಅಯ್ಯರ್. ವಾಟ್ ಡಸ್ ಕಾನ್ಸ್ಟಿಟ್ಯೂಷನ್ ಡಿಫೈನ್? It is document which defines the position and power of the three organs of the state. ಇಲ್ಲಿ ಈ ಸಂವಿಧಾನ ಅಂತಕ್ಕಂಥದ್ದು ಯಾವುದನ್ನು ವ್ಯಾಖ್ಯಾನಿಸುತ್ತೆ ಅಂತಂದರೆ, ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಮತ್ತು ಅಧಿಕಾರದ ಬಗ್ಗೆ ಅದು ಏನು ಮಾಡುತ್ತೆ, ಮೂರು ಒಂದು ಅಂಗಗಳಿರ್ತಕ್ಕಂಥ ಅಧಿಕಾರ ಮತ್ತು ಹುದ್ದೆಗಳ ಬಗ್ಗೆ ಹೇಳಿಕೊಡುತ್ತೆ, ಅಥವಾ ಅದರ ಬಗ್ಗೆ ನಮಗೆ ಒಂದು ದಾಖಲೆಯನ್ನು ಕೊಡುತ್ತೆ ಅಂಥೇಳಿ. ವಾಟ್ ಈಸ್ ದ ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನ್? ಹಾಗಾದರೆ ಸಂವಿಧಾನವನ್ನು ಯಾವುದಕ್ಕಾಗಿ ನಿರ್ಮಾಣ ಮಾಡಲಾಗಿದೆ ಅಂತಂದರೆ, ದ ಪರ್ಪಸ್ ಆಫ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮೇರ್ಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್ ಬಟ್ ಲಿಮಿಟ್ ದೇರ್ ಅಥಾರಿಟಿ ಅಂತ ಹೇಳಲಾಗಿದೆ. ಇನ್ನು ಪ್ರಶ್ನೆ ನಂಬರ್ 7 ನೋಡ್ತಾ ಇದ್ದೇವೆ. ಇನ್ ಆ್ಯನ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್, ಹಿ ಒನ್ಸ್ ಡಿಸ್ಕ್ರೈಬ್ಡ್ ದ ಮೆಥಡ್ಸ್ ಆಫ್ ಸಿವಿಲ್ ಡಿಸೊಬೀಡಿಯನ್ಸ್ ಆರ್ ಸತ್ಯಾಗ್ರಹ ಆಸ್ ದ ಗ್ರಾಮರ್ ಆಫ್ ಅನಾರ್ಕಿ ಅಂತ ಹೇಳಲಾಗಿದೆ. ಯಾಕೆ ಹೀಗೆ ಹೇಳಲಾಗಿದೆ ಅಂತಂದರೆ, ಹೂ ಡಸ್ ಹಿ ರೆಫರ್ಸ್ ಟು? ಇಲ್ಲಿ ಹಿ ಅಂತಂದರೆ ಯಾರು ಅಂದರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು. ಆಮೇಲೆ 2ನೇ ಪ್ರಶ್ನೆ ಕೇಳಲಾಗಿದೆ, ವ್ಯಾನ್ ಡಸ್ ದೀಸ್ ಮೆಥಡ್ಸ್ ಅಸ್ಯೂಮ್ಸ್ ಇಂಪಾರ್ಟೆನ್ಸ್? ಈ ಒಂದು ವಿಧಾನಗಳಿಗೆ ಯಾವಾಗ ಒಂದು ಬಹಳಷ್ಟು ಪ್ರಾಮುಖ್ಯತೆ ಬಂದಿತ್ತು ಅಂತಂದರೆ, ದ ಅಬ್ಸರ್ವೇಷನ್ ಅಸ್ಯೂಮ್ಸ್ ಇಂಪಾರ್ಟೆನ್ಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಪಬ್ಲಿಕ್ ಎಜುಕೇಷನ್ ಇನ್ ಫ್ರೀ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ವೈ ಡಸ್ ದ ಸ್ಪೀಕರ್ ಕಾಲ್ ದೀಸ್ ಮೆಥಡ್ಸ್ ಆ್ಯಸ್ ಗ್ರಾಮರ್ ಆಫ್ ಅನಾರ್ಕಿ? ಯಾಕೆ ಇವುಗಳನ್ನ ಗ್ರಾಮರ್ ಆಫ್ ಅನಾರ್ಕಿ ಅಂತ ಕರಿತಾ ಇದ್ದಾರೆ ಅಂತಂದರೆ, ಇಟ್ ಈಸ್ ಒನ್ ಥಿಂಗ್ ಟು ಯುಟಿಲೈಸ್ ದೀಸ್ ಮೆಥಡ್ಸ್ ಇನ್ ದ ಸ್ಟ್ರಗಲ್ ಅಗೇನ್ಸ್ಟ್ ದ ಅಲೈನ್ ಪವರ್. ಸೊ ನೆಕ್ಸ್ಟ್ ನೋಡೋಣ. ದೇರ್ ಆರ್ ಓನ್ಲಿ ಟೂ ಕಾಸ್ಟ್ ಇನ್ ದ ವರ್ಲ್ಡ್ ಅಕಾರ್ಡಿಂಗ್ ಟು ಅವೈ. ಹೂ ವಾಸ್ ಅವೈ? ಅವೈ ವಾಸ್ ಅ ತಮಿಳು poetess. Which are the two castes? According to Avai, there are two castes in the world, namely charitable and misers. Which is superior and which is inferior? Why? The charitable who give and superior, and the miser who do not and are inferior ಅಂತ ಹೇಳಲಾಗಿದೆ. ಇಲ್ಲಿ ಯಾರು ಕೊಡ್ತಾರೋ, ನಮಗೆ ದಾನವನ್ನು ಮಾಡ್ತಾರೋ ಅವರು ಶ್ರೇಷ್ಠರು, ಯಾರು ಕೃಪಣರು ಅವರು ಇನ್ಫರರ್, ಅವರು ಕೀಳು ಅಂತ ಹೇಳಲಾಗಿದೆ. ಇನ್ನು ಪ್ರಶ್ನೆ ನಂಬರ್ ನೋಡೋಣ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ ಇದೆ. ದ ಬ್ರಿಟಿಷ್ ರೂಲರ್ಸ್ ಎಕ್ಸಾಗ್ಸರೇಟೆಡ್ ದ ಕಾಸ್ಟ್ ಡಿಸ್ಟಿಂಕ್ಷನ್ ಆ್ಯಂಡ್ ಡಿವೈಡ್ ದ ಪೀಪಲ್ ಆಫ್ ಇಂಡಿಯಾ. ವಾಟ್ ಪಾಲಿಸಿ ಡಿಡ್ ಬ್ರಿಟಿಷ್ ರೂಲರ್ಸ್ ಫಾಲೋ ಡಿವೈಡ್ ದ ಪೀಪಲ್ ಆಫ್ ಇಂಡಿಯಾ?
Divide and rule. The British rulers follow to divide the people of India. They followed here. ಅವರು ಡಿವೈಡ್ ಆ್ಯಂಡ್ ರೂಲ್ ಅಂತಕ್ಕಂಥ ಒಂದು ರೂಲನ್ನು ಇಲ್ಲಿ ಅವ್ರು ಏನು ಮಾಡಿದ್ರು ಅಂದರೆ ನಮ್ಮ ಮೇಲೆ ಅಪ್ಲೈ ಮಾಡಿದ್ರು ಅಂತಕ್ಕಂಥದ್ದು, ಅಥವಾ ಒಡೆದು ಆಳುವ ನೀತಿ ಅಂತ ಹೇಳಿ ಕರಿಬಹುದಾಗಿದೆ. ಇನ್ನು ಪ್ರಶ್ನೆ ನಂಬರ್ ನೋಡೋಣ. ಬಿ. ವೈ ಡಿಡ್ ದೇ ಅಡಾಪ್ಟ್ ದಿಸ್ ಪಾಲಿಸಿ? ಅವರು ಈ ಒಂದು ಪಾಲಿಸಿಯನ್ನು ಯಾಕೆ ಅಡಾಪ್ಟ್ ಮಾಡಿಕೊಂಡ್ರು ಅಂತಂದರೆ, ಟು ಎಕ್ಸಾಕ್ಸರೇಟ್ ಕಾಸ್ಟ್ ಡಿಸ್ಟಿಂಕ್ಷನ್ ಆ್ಯಂಡ್ ಸ್ಟ್ರೆಂಥನ್ ದೇರ್ ಹೆಜಮನಿ ಓವರ್ ಅಸ್. ಮೊದಲನೇದಾಗಿ ಇಲ್ಲಿ ಎಕ್ಸಾಸ್ಟ್ ಮಾಡಿರ್ತಕ್ಕಂಥದ್ದು ಕಾಸ್ಟ್, ಇಲ್ಲಿ ಜಾತಿಯ ಒಂದಿಷ್ಟು ವೈಶಿಷ್ಟ್ಯಪೂರ್ಣತೆಗಳನ್ನು ಜೊತೆಗೆ ಅವರ ಒಂದು ಹೆಜಮನಿಯನ್ನು ನಮ್ಮ ಮೇಲೆ ಹೇರೋದಕ್ಕಾಗಿ ಅಂಥೇಳಿ. ಇನ್ನು ಕೊನೆಯದಾಗಿರ್ತಕ್ಕಂಥ ಪ್ರಶ್ನೆ ಇದೆ ಇದು. ವಾಟ್ ಡಸ್ ದ ವರ್ಡ್ ಎಕ್ಸಾಕ್ಸರೇಟ್ ಮೀನ್? ಎಕ್ಸಾಕ್ಸರೇಟ್ ಮೀನ್ಸ್ ಓವರ್ ಸ್ಟೇಟೆಡ್ ಅಂತ ಹೇಳಲಾಗುತ್ತೆ ಅಂಥೇಳಿ. ಇನ್ನು 10ನೇ ಪ್ರಶ್ನೆ ನೋಡೋಣ. ಇಟ್ ವಾಸ್ ಗಿವನ್ ಟು ಗ್ರೇಟ್ ಇಂಡಿಯನ್ಸ್ ಆಫ್ ಅವರ್ ಟೈಮ್ ಟು repudiate caste and proclaim the oneness of Hindu community. The first question, who were these two great Indians? The first one is Dr. B.R. Ambedkar and Gandhiji. What did one remind the higher castes? One reminded the higher caste of their duty towards the depressed classes. What did the other remind the depressed classes? The other reminded them their inherent rights to equality with the higher castes. Drawn from the examples and experience of the other nations and distinctive needs of our own society, he raised brick by brick the magnificent edifice. Who is the he? He is Dr. B.R. Ambedkar. Which is the magnificent edifice that stands now? The magnificent edifice which now stands as the fundamental rights in the Constitution of India. What does edifice mean in the context? Edifice means system in the context. The purpose of the Constitution is not merely to create the organs of the state, but to limit their authority. ಇಲ್ಲಿ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು ರಾಜ್ಯಗಳ 3 ಅಂಗಗಳಿಗೆ ಅಧಿಕಾರವನ್ನು ಹಂಚಿಕೆ ಮಾಡೋದಕ್ಕಷ್ಟೇ ಅಲ್ಲ, ಮತ್ತು ಅವುಗಳ ಅಧಿಕಾರದ ಮೇಲೆ ಮಿತಿಯನ್ನು ಹೇರುವುದಕ್ಕಾಗಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಲಾಗಿದೆ. ನೋಡೋಣ. ಹೂ ಸೇಡ್ ದಿಸ್? ಡಾಕ್ಟರ್ B.R. Ambedkar ಸೇಡ್ ದಿಸ್. Which are the organs of the state? Executive, judiciary, legislature. These are the organs of the state. What would happen if no limitations are imposed upon the authority of the organs? There will be completely tyranny and complete oppression. 13th last one question is there. Who could have dreamt that one born to a Mahar family would become not only a law minister but also a lawmaker? ಇಲ್ಲಿ ಕೇಳಲಾಗಿದೆ, ಒಬ್ಬ ಮಹರ್ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಕಾನೂನು ಮಂತ್ರಿಯಾಗಿ ಅಷ್ಟೇ ಅಲ್ಲದೆ ಒಬ್ಬ ಲಾ ಮೇಕರ್ ಅಂದರೆ ಕಾನೂನು ರಚನೆ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದ ಅಂತಕ್ಕಂಥದ್ದು. ಹೂ ಈಸ್ ದ ಒನ್ ರೆಫರ್ಡ್ ಟು ಹಿಯರ್? Dr. Ambedkar is one referred to here. Who chose him to be the first law minister? Jawaharlal Nehru chose him to be the first law minister. ಆಮೇಲೆ why was he chosen as a law minister? This was the recognition of Dr. Ambedkar's skills in the field of law and legislation as also a tribute to his social justice ಅಂತ ಹೇಳಲಾಗಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.